ಮೂರನೇ ಶನಿವಾರ ಶನಿ ಮಹಾತ್ಮ ದೇವಸ್ಥಾನದ ಭಕ್ತರ ದೃಶ್ಯಾವಳಿಗಳು. ಭಕ್ತರ ಜನಸಾಗರ ಹರಿದು ಬಂದ ಸುಮಾರು 30,000ಕ್ಕೂ ಹೆಚ್ಚು ಪ್ರಸಿದ್ಧಿ ಹೆಸರು ಪಡೆದ ಪುಂಗನೂರ್ ಕ್ರಾಸ್ ಬಳಿ. ಈ ದಿನ ಶನೇಶ್ವರ ದೇವರ ವಿಷಯವಾಗಿ ಗೋಡಂಬಿ ಹಾಗೂ ಬಾದಾಮಿ ಅಲಂಕಾರ ಹಾಗೂ ಸಹಸ್ರ ಜನಸಂಖ್ಯೆ ಎಲ್ಲ ಭಕ್ತರಿಗೂ ಸಿಹಿ ಮತ್ತು ಕಲಹಾರ ಸ್ವೀಕರಿಸಿ ಸ್ವಾಮಿರವರ ದೇವಸ್ಥಾನದ ದೇವರ ಮಹಿಮೆ ವಿಚಾರ ಸಲಹೆ ಸೂಚನೆಗಳು. ದೇವಸ್ಥಾನದ ಆವರಣದಲ್ಲಿ ಭಕ್ತರ ಹರಿಕಥಾ ಭಜನಾ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ಸುಗಳಿಸಿದರು. ಭಕ್ತ ಮಹಾಶೈಲಿ ಏನಂದರೆ ಇವತ್ತಿನ ದಿವಸ ಶ್ರೀನಿವಾಸಪುರ ತಾಲೂಕು ಪುಂಗನೂರು ಕ್ರಾಸ್ನಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಜ್ಯೇಷ್ಠಾದೇವಿನೇಳ ಸಮೇತ ಶ್ರೀಮನ್ ಶನೇಶ್ವರ ಹಾಗೂ ನೂತನವಾಗಿ ನಿರ್ಮಿಸಿರ್ತಕ್ಕಂತಹ ಒಂದು ಅಭಯಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಹೂವಿನ ಅಲಂಕಾರ ಹಾಗೂ ಪಂಚಾಮೃತ ಅಭಿಷೇಕ ಹಾಗೂ ಮತ್ತು ಈ ಗೋಡಂಬಿ ದ್ರಾಕ್ಷಿ ಮತ್ತು ಇತರೆ ಒಂದು ಅಲಂಕಾರಗಳಿಂದ ಭಗವಂತನನ್ನು ಇವತ್ತು ಅಲಂಕಾರಗೊಳಿಸಲಾಗಿದೆ. ಆದ್ದರಿಂದ ಈ ಒಂದು ಮೂರನೇ ಶನಿವಾರ ಸಹಸ್ರಾರು ಜನ ಈ ಒಂದು ದರ್ಶನಕ್ಕೆ ಬಂದು ಭಗವಂತನ ದರ್ಶನಕ್ಕೆ ಬಂದು ತೀರ್ಥ ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಏನಪ್ಪ ಅಂದರೆ ಇಲ್ಲಿ ಇರ್ತಕ್ಕಂಥದ್ದು ಇಷ್ಟಕಾಮ್ಯಾರ್ಥ ಸಿದ್ಧಿರಸರು ಅಂದರೆ ಇಲ್ಲಿ ಶನೇಶ್ವರ ಶಾಂತ ಶನೇಶ್ವರ ಇಲ್ಲಿ ಯಾರು ಕಷ್ಟಗಳನ್ನು ಅವರ ಕಷ್ಟಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರ ಭಗವಂತನ ದರ್ಶನ ಮಾಡಿಕೊಂಡು ಎಳ್ಳು ಬತ್ತಿಗಳನ್ನು ಹತ್ತಿಸಿ ಅದೇ ರೀತಿಯಾಗಿ ತೀರ್ಥ ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಒಳ್ಳೆಯದಾಗಿದೆ. ಆದ್ದರಿಂದ ಬೆಳಗ್ಗೆ 3 ಗಂಟೆಯಿಂದಲೇ ಇಲ್ಲಿ ಪ್ರಾರಂಭವಾಗುತ್ತೆ ಆ ದೇವರ ದರ್ಶನವಾಗಿ ಎಲ್ಲವೂ. ಆದ್ದರಿಂದ ಸಹಸ್ರಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಆದ್ದರಿಂದ ಅವರಿಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಆಸ್ತಿ. ಶ್ರೀ ಶನೇಶ್ವರ ಸ್ವಾಮಿಗೆ ಇವತ್ತಿನ ದಿವಸ ಗೋಡಂಬಿ ದ್ರಾಕ್ಷಿ ಹಾಗೂ ಹೂವಿನ ಅಲಂಕಾರ ಆದ್ದರಿಂದ ಬಹಳ ಇಷ್ಟವಾದದ್ದು ಬಾದಾಮಿ. ಯಾಕಪ್ಪ ಅಂದರೆ ಬಾದಾಮಿ ನಮಗೆ ಅಮಾವಾಸ್ಯೆ ದಿನ ಬಂದಾಗ ಈ ಬಾದಾಮಿ ಆಗಲಿ ಮತ್ತು ನೇರಳೆ ಹಣ್ಣಾಗಲಿ ಮತ್ತು ಎಳ್ಳು ಬತ್ತಿಗಳನ್ನಾಗಲಿ ಎಳ್ಳನ್ನಾಗಲಿ ಈ ಥರ ದಾನವಾಗಿ ಕೊಡ್ತಕ್ಕಂಥದ್ದು ಹಾಗೆ ಆ ಭಗವಂತನಿಗೆ ಸಲ್ಲಿಸ್ತಕ್ಕಂಥದ್ದು. ಇದೇ ರೀತಿಯಾಗಿ ಅವರ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಆದ್ದರಿಂದ ಇವತ್ತಿನ ದಿವಸ ಮೂರನೇ ದಿವಸ ಆ ಸ್ವಾಮಿಗೆ ಇದು ಬಾದಾಮಿ ಗೋಡಂಬಿ ದ್ರಾಕ್ಷಿ ಮತ್ತೊಂದು ವಿಶೇಷವಾದಂಥ ಹೂವಿನ ಅಲಂಕಾರ ಮತ್ತು ಸೂರ್ಯಪ್ರಭ ಇವೆಲ್ಲವೂ ಸಹ ಆ ಭಗವಂತನಿಗೆ ಬಹಳ ವಿಜೃಂಭಣೆಯಿಂದ ಅವಳ ಅಲಂಕಾರವನ್ನು ಮಾಡಲಾಗಿದೆ. ಸಹಸ್ರಾರು ಜನಕ್ಕೆ ಎಲ್ಲರಿಗೂ ದರ್ಶನ ಕೊಟ್ಟು ಭಗವಂತ ಕಾಪಾಡಿಕೊಂಡು ಬರ್ತಾ ಇದ್ದಾನೆ. ಜೈ ಶ್ರೀರಾಮ್. ಅಂತ ಇದು ಮೂರನೇ ವಾರ ಬೆಳಿಗ್ಗಿಂದನೂ ಫುಲ್ಲು ಜನ ಅಕೌಂಟ್ ಜಾಸ್ತಿ ಇದೆ ದೇವರ ದರ್ಶನಕ್ಕೆ. ಪ್ರಸಾದನೂ ಚೆನ್ನಾಗಿ ಇದ್ ಮಾಡ್ತಾ ಇದ್ರಿ, ಏನು ಕಮ್ಮಿ ಇದ್ದೀರಾ, ಎಲ್ರಿಗೂ ಒಳ್ಳೆ ಪ್ರಸಾದ ತಿಂತಾರೆ, ಒಳ್ಳೆ ಚೆನ್ನಾಗಿದೆ. ಇನ್ನ ಜನ ಜಾಸ್ತಿ, ಇನ್ನ ವಿಪರೀತ ಜನ ಇದ್ದಾರೆ ಇವತ್ತು ಮೂರನೇ ವಾರ. ವಿಪರೀತವಾಗಿ ಚೆನ್ನಾಗಿ ಸಿನಿಮಾ ಮಹಿಮೆ ಇದು ಅಯ್ಯಪ್ಪನ ಮಹಿಮೆಯಿಂದ ಜನ ಅಷ್ಟು ಮುಂಚಿತವಾಗಿ ಬಂದು ಎಲ್ಲರೂ ಅಂತ ಶುಭ ಕೋರುತ್ತಿದ್ದಾರೆ. ಈಗ ಇವತ್ತು ಕಡಿಮೆ ಅಂದ್ರೆ 15-20 ಸಾವಿರ ಜನ ಇದ್ದಾರೆ. ಇನ್ನ ಇದಾರೆ, ಸಾಯಂಕಾಲ ಫುಲ್ ಇರುತ್ತೆ. ಊಟದ ವ್ಯವಸ್ಥೆ ಚೆನ್ನಾಗಿ, ಸ್ವೀಟು ಖಾರ ಏನೂ ಕಡಿಮೆ ಇಲ್ಲ. ಎಲ್ಲರೂ ಭಕ್ತಾದಿಗಳಿಗೆ ಒಳ್ಳೆ ಊಟ, ಒಳ್ಳೆ ಇದು ಒಳ್ಳೆ ಚೆನ್ನಾಗಿ ಕೊಡ್ತಾ ಇದ್ದೀರಿ, ಚೆನ್ನಾಗಿದೆ. ಒಳ್ಳೆ ದೇವ್ರು ಚೆನ್ನಾಗಿ ಎಲ್ರು ಒಳ್ಳೇದ್ ಮಾಡ್ಲಿ, ಎಲ್ರು ಚೆನ್ನಾಗಿರ್ಲಿ. ದೇವ್ರು ಎಲ್ಲ ಸಿನಿಮಾ ಮಹಿಮೆ ಯಾರ್ದು ಇಲ್ಲ ಇದು ಬರ ಮುಂದೆ.
వస్తావు ಅట్లే ఏం ಶ್ರೀ ಗುರುಭ್ಯೋ ನಮಃ ಹರೇ ಓಂ. ಶ್ರೀನಿವಾಸಪುರ ತಾಲೂಕು ಹುಂಗೂರು ಕ್ರಾಸ್ ನಲ್ಲಿ ನೆಲೆಸಿರ್ತಕ್ಕಂತ ಶ್ರೀ ಜ್ಯೇಷ್ಠಾದೇವಿಯ ಸಮೇತ ಶ್ರೀಮಂಚನೇಶ್ವರ ಸ್ವಾಮಿ ಹಾಗೂ ನೂತನವಾಗಿ ನೆಲೆಸಿರ್ತಕ್ಕಂತಹ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಈ ಒಂದು ಶ್ರಾವಣ ಮಾಸದಲ್ಲಿ ಮೊದಲನೇ ಶನಿವಾರ ಸುಮಾರು 5,000ದಿಂದ 10,000 ಜನ ಇಲ್ಲಿ ದರ್ಶನ ಪಡ್ಕೊಂಡ್ರು. ಅದೇ ರೀತಿಯಾಗಿ ಎರಡನೇ ಶನಿವಾರ 10ರಿಂದ 15,000 ಜನ ಭಕ್ತರು ಇಲ್ಲಿ ಒಂದು ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ತಗೊಂಡು ಹೋದರು. ಅದೇ ರೀತಿಯಾಗಿ ಇಂದು ಮೂರನೇ ಶನಿವಾರ ಈ ಒಂದು ಸ್ವಾಮಿಗೆ ವಿಶೇಷವಾದಂತಹ ಗೋಡಂಬಿ ದ್ರಾಕ್ಷಿ ಅಲಂಕಾರ ಹಾಗೂ ವಿಶೇಷ ಹೂವಿನ ಅಲಂಕಾರ. ಅದೇ ರೀತಿ ಸಾವಿರಾರು ಜನ ಭಕ್ತರು ಆಂಧ್ರ, ತಮಿಳುನಾಡು, ಕೇರಳ ಎಲ್ಲ ಕಡೆಯಿಂದ ಭಕ್ತರು ಬಂದು ಈ ಒಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಬಂದಿರತಕ್ಕಂಥ ಭಕ್ತರು ಎಲ್ಲರಿಗೂ ಸಹ ಅವರ ಇಷ್ಟ ಕಾಮ್ಯಾರ್ಥಗಳನ್ನ ನೆರವೇರಿಸ್ತಕ್ಕಂಥ ಒಂದು ಆ ಪರಮೇಶ್ವರ, ಅದೇ ರೀತಿಯಾಗಿ ಆ ಜ್ಯೇಷ್ಠಾದೇವಿಯ ಸಮೇತ ಶ್ರೀಮಂಚನೇಶ್ವರ ಎಲ್ಲರಿಗೂ ಅನುಗ್ರಹ ಕೊಟ್ಟು ಕಾಪಾಡ್ಕೊಂಡು ಬರ್ತಾ ಇದ್ದಾನೆ. ಅದೇ ರೀತಿಯಾಗಿ ಎಲ್ಲರಿಗೂ ಸಹ ಈ ಒಂದು ಅವಕಾಶವುಂಟು. ಅದೇ ರೀತಿಯಾಗಿ ಮುಂಬರುವ ಒಂದು ಶ್ರಾವಣ ಮಾಸದ 4ನೇ ಶನಿವಾರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಒಂದು ನಿರೀಕ್ಷೆ ಇದೆ. ಅವರ ಎಲ್ಲ ಊಟದ ವ್ಯವಸ್ಥೆ ಹಾಗೂ ತೀರ್ಥ ಪ್ರಸಾದ ವ್ಯವಸ್ಥೆ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ನಮ್ಮ ಕಮಿಟಿಯಿಂದ. ಅದೇ ರೀತಿಯಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಜೈ ಶ್ರೀರಾಮ್. ಬರ್ಲಿ
Gracias.